ಓಂ ಉಮಾಮಧುಕೇಶ್ವರಾಯ ನಮಃ. ಇವಾಗಿನ ವಿಚಾರ ವೀಕ್ಷಕರೇ, ಇವತ್ತು ನನ್ನ ದಿನಚರಿ ಹೇಗಿತ್ತು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನನ್ನ ದಿನಚರಿ ಬಗ್ಗೆ ಸಾಕಷ್ಟು ಜನ ಪ್ರಶ್ನೆನ ಕೇಳಿದ್ರಿ ವೀಕ್ಷಕರೇ. ಇದು ಏರಿಯಾ ಬನವಾಸಿ. ನಾನು ಅದೇ ಸಂಚಾರ ಶುರು ಮಾಡಿದ್ದೇನೆ, ದೇವಸ್ಥಾನ ಅನುಷ್ಠಾನ ಜಪಗ ಇದನ್ನು ಮಾಡುವಂಥದ್ದು, ಹಾಗೆ ದೇವರ ಆಶೀರ್ವಾದ ಪಡೆಯುವಂಥ ಶುರು ಮಾಡಿದ್ದೇನೆ. ಅದರಿಂದ ರಾತ್ರಿ ನನಗೆ 12 ಗಂಟೆ ಅಂದರೆ ಎದ್ದಿದ್ದೀನಿ. ಈ ಕೆರೆಯಲ್ಲಿ ಸ್ನಾನ ಮುಗಿಸಿದ್ದೀನಿ. ಅದ್ರ ಜೊತೆ ಇನ್ನೊಂದು ವಿಚಾರ ಏನಂದರೆ, ನೋಡಿ ಅಲ್ಲಿ ಪಕ್ಷಿಗಳೆಲ್ಲ ಹೇಗೆ ಗೂಡು ಕಟ್ಟಿದೆ ಅಂತ ಕಾಣಿಸ್ತಾ ಇದೆಯಾ? ನೀರಿರುವ ಜಾಗ, ಕೋಗಿಲೆ, ನವಿಲುಗಳೆಲ್ಲ ಇದೆ. ತುಂಬ ಪ್ರಶಾಂತವಾದ ಜಾಗ. ಅದರ ಜೊತೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಹಿಂದೆ, ಇದು ಶ್ರೀ ಆದಿ ಉಮಾಮಧುಕೇಶ್ವರ ದೇವಸ್ಥಾನ. ರಾತ್ರಿ 12 ಗಂಟೆಗೆ ಎದ್ದು ಈ ಕೆರೆಯಲ್ಲಿ ಸ್ನಾನ ಮಾಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ದೇವಸ್ಥಾನದಲ್ಲಿ ತಪಸ್ಸಾಚರಣೆ ಮಾಡಿದ್ದೇನೆ. ಬೆಳಿಗ್ಗೆವರೆಗೂ ಮಾಡಿದ್ದೇನೆ, 6 ಗಂಟೆವರೆಗೂ. ಈಗ ಜಸ್ಟ್ ವಿಡಿಯೋ ಮಾಡೋಕ್ಕೆ ಎದ್ದೆ. ತುಂಬ ಚೆನ್ನಾಗಿ ತಪಸ್ಸಾಚರಣೆ ಆಯಿತು, ತುಂಬ ಖುಷಿ. ಹಾಗೆ ಪಾಸಿಟಿವ್ ಎನರ್ಜಿ ಕೂಡ, ಹಾಗೆ ದೇವರ ಆಶೀರ್ವಾದ ಕೂಡ ತುಂಬ ಚೆನ್ನಾಗಿ ಸಿಕ್ಕಿದೆ ವೀಕ್ಷಕರೇ. ಇವತ್ತಿನ ನನ್ನ ದಿನಚರಿ ಹೀಗೆ ಶುರುವಾಗಿದೆ. ರಾತ್ರಿ 12ರಿಂದ ತಪಸ್ಸಾಚರಣೆಯಿಂದನೇ ನಾನು ದಿನವನ್ನು ಕಳ್ಕೊಂಡು ಬಂದೆ. ಹಾಗೆ ಇದರಿಂದ ನನಗೆ ಇನ್ನೂ ಹೆಚ್ಚಿನ ಅನುಗ್ರಹ ಆಗ್ತದೆ. ಹಾಗೆ ಇಲ್ಲಿ ಮುಗಿಸಿ ಈಗ ಬೇರೆ ದೇವಸ್ಥಾನಕ್ಕೆ ಹೋಗಬೇಕು, ಮತ್ತು ತಪಸ್ಸು ಜಪ ಆಚರಣೆ ಮಾಡಲಿಕ್ಕೆ, ಅಲ್ಲಿ ಆ ದೇವರ ಆಶೀರ್ವಾದ ತಗೊಂಡು ಹಾಗೆ ನನ್ನ ಗುರಿಗಳನ್ನು ಮುಟ್ಟಬೇಕು ವೀಕ್ಷಕರೇ. ನನ್ನ ಗುರಿಗಳು, ಆಸೆಗಳು, ಕನಸುಗಳನ್ನೆಲ್ಲ ನಾನು ನೆರವೇರಿಸ್ಕೊಳ್ಬೇಕು. ನನಗೆ ಎಲ್ಲ ದೇವರ ಆಶೀರ್ವಾದ ಕೊಡಬೇಕು. ಅದಕ್ಕೋಸ್ಕರ ನಾನು ದೇವರ ಸೇವೆಯನ್ನು ತುಂಬ ಶುದ್ಧವಾಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಕರೆಕ್ಟಾಗಿ ನೀರು ಹಣ್ಣಲ್ಲೇ ಆಚರಣೆ ಮಾಡ್ತಾಯಿದ್ದೇನೆ ವೀಕ್ಷಕರೇ. ಇದರಿಂದ ನನಗೂ ಉತ್ತಮವಾದ ಆರೋಗ್ಯವನ್ನು ಕೊಡ್ತಾರೆ ದೇವರು. ಹಾಗೆ ನಾನೇನು ಅಂದ್ಕೊಳ್ತೀನಿ ಅದನ್ನು ಮಾಡಿಕೊಡ್ತಾ ಖಂಡಿತವಾಗಲೂ ಹೋಗ್ತಾರೆ ವೀಕ್ಷಕರೇ. ಹಾಗೆ ಇಲ್ಲಿರುವಂತಹ ವನದುರ್ಗ ದೇವಸ್ಥಾನ, ಶ್ರೀ ಬನವಾಸಿಯಲ್ಲಿರುವಂತಹ, ಯಾರು ಹೇಳಿ, ಶ್ರೀ ನಾಗದೇವಾಯ ನಮಃ. ಯಾರು ಹೇಳಿ, ಶ್ರೀ ವನದುರ್ಗಾಯ ನಮಃ, ಶ್ರೀ ವನದುರ್ಗಾಯ ನಮಃ. ಹಾಗೆ ಶ್ರೀ ಗಣೇಶನ ಇದರಲ್ಲಿ ಏನು ಗೊತ್ತಾ, ನಾವೆಲ್ಲ ಇವತ್ತಿನ ದಿನ ನಿಜ ಹೇಳಬೇಕಂದ್ರೆ ದುಡ್ಡು ಹುಡುಕೋದರಲ್ಲೇ ದಿನ ಕಳೀತಾ ಇದ್ದೀವಿ. ಈಗ ನೀವು ಕೇಳ್ಬೋದು ಕೆಲವರು, ನಿಮ್ಗೆ ದುಡ್ಡು ಬೇಡವಾ ಅಂತ. ಆದರೆ ನನಗೆ ದುಡ್ಡು ಬೇಕು, ಆದರೆ ದುಡ್ಡೇ ನನ್ನ ಗುರಿ ಅಂತೂ ಅಲ್ಲ ವೀಕ್ಷಕರೇ. ದುಡ್ಡೇ ನನ್ನ ಗುರಿ ಆದರೆ ನಾನು ಇಷ್ಟೆಲ್ಲ ಸಿದ್ಧಿನೇ ಮಾಡ್ತಾ ಇರಲಿಲ್ಲ. ಓಕೆನಾ? ದುಡ್ಡು ಬೇಕು ನನಗೆ. ದುಡ್ಡು ಅವಶ್ಯಕತೆ ಇರುವಷ್ಟು ನಾನು ಮಾಡ್ಕೊತಾ ಇದ್ದೇನೆ. ನಿಜ ಹೇಳ್ಬೇಕಂದ್ರೆ ಹೆಂಗೆ ಮಾಡ್ಕೊತೀರ ಕೇಳ್ಬೋದಲ್ವ? ನಂದು ವೀಕ್ಷಕರೇ ಅಡಿಕೆ ತೋಟ ಇದೆ. ಅದರಿಂದ ನನಗೆ 2.5ರಿಂದ 3 ಲಕ್ಷ ಬರ್ತದೆ ಈಗ ಇನ್ಕಮ್ಮು. ಏನು ಹೇಳಿ, 2.5ರಿಂದ 3 ಲಕ್ಷ. ನನಗೆ ಆರಾಮಲ್ಲಿ 1 ವರ್ಷ ಸಂಚಾರ ಮಾಡಿಕೊಂಡು ಮನೆಯಲ್ಲಿ ಅಪ್ಪ ಅಮ್ಮನಿಗೆಲ್ಲ ಊಟ ಹಾಕ್ಕೊಂಡು ಹೋಗ್ಬೋದು. ಅರ್ಥ ಆಯ್ತಾ? ಯಾಕಿದನ್ನು ಹೇಳಿದೆ ಅಂದರೆ, ಕೆಲವರು ಹಾಗೆ ಅಲ್ವಾ, ಕೆಲವರು ಹಾಗೆ ಇವರು ಅದಕ್ಕೋಸ್ಕರನೇ ಮಾಡ್ತಾರೆ, ಇದಕ್ಕೋಸ್ಕರನೇ ಮಾಡ್ತಾರೆ ಅಂತಾರಲ್ಲ, ಅದಕ್ಕೆ ಉದಾಹರಣೆ ಕೊಟ್ಟೆ ನಿಮಗೆ. ಹಾಗೆ ಇದು ಶ್ರೀ ಆದಿ ಉಮಾಮಧುಕೇಶ್ವರ ದೇವಸ್ಥಾನ. ಎಲ್ಲರೂ ಹೇಳಿ ಶ್ರೀ ಉಮಾಮಧುಕೇಶ್ವರಾಯ ನಮಃ, ಶ್ರೀ ಉಮಾಮಧುಕೇಶ್ವರಾಯ ನಮಃ, ಶ್ರೀ ಉಮಾಮಧುಕೇಶ್ವರ. ಹಾಗೆ ಇಲ್ಲಿ ನೋಡಿ, ಇಲ್ಲಿಗೆ ತುಡುವಿ ಜೇನು ಅಂತ ಕರೀತಾರೆ. ಕಾಣಿಸ್ತಾ ಇದೆಯಾ?
ಉಮಾಮಧುಕೇಶ್ವರರಿಗೆ ಒಂದು ತುಪ್ಪದ ವಾಸನೆ, ಜೇನುತುಪ್ಪದ ಒಂದು ಸುವಾಸನೆ ಭರಿತವಾಗಿರಲಿ ಅಂತ ಜೇನುಗಳು ಕಟ್ಟಿದೆ ನೋಡಿ. ದೇವಸ್ಥಾನ ಅಂದರೆ ಹೀಗೆ ನೆಮ್ಮದಿಯ ವಾತಾವರಣ ಇರಬೇಕು ವೀಕ್ಷಕರೇ. ಏನಂತ ತುಂಬ ನೆಮ್ಮದಿಯ ವಾತಾವರಣ ಇಲ್ಲಿ. ಹಾಗೆ ನಿಮಗೆ ಆದಿ ಉಮಾಮಕೇಶ್ವರರ ದರ್ಶನ ಮಾಡಿಸ್ತೇನೆ. ಎಲ್ಲರೂ ಹೇಳಿ ಶ್ರೀ ಉಮಾಮಧುಕೇಶ್ವರಾಯ ನಮಃ, ಶ್ರೀ ಉಮಾಮಧುಕೇಶ್ವರಾಯ ನಮಃ, ಶ್ರೀ ಉಮಾಮಧುಕೇಶ್ವರಾಯ ನಮಃ, ಶ್ರೀ ಉಮಾಮಧುಕೇಶ್ವರಾಯ ನಮಃ. ಹಾಗೆ ವೀಕ್ಷಕರೇ, ಇದನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ವೀಕ್ಷಕರೇ, ಇದು ನನ್ನ ಇವತ್ತಿನ ದಿನಚರಿ ಶುರು. ಈಗ ಮತ್ತೆ ಬೇರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಷ್ಟು ಜಪ ತಪಸಾಚರಣೆ ಮಾಡಿ ಅಲ್ಲಿ ಆಶೀರ್ವಾದ ತಗೊಂಡು ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದು. ಹೀಗೆ ಇದು ನನ್ನ ದಿನಚರಿ ಶುರುವಿದೆ. ಈಗ ಸ್ವಲ್ಪ ದಿನ